ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನೂತನ ಸಾರಥಿಯಾಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆ ಆಗುವುದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಆಲ್ರೆಡಿ ಆಯ್ಕೆ ಆಗಿದ್ದಾರೆ, ಬಟ್ ಅಧಿಕೃತವಾಗಿ ಘೋಷಣೆ ಆಗ್ಬೇಕಷ್ಟೇ. ರಾಜ್ಯದ ಜನ ಕೂಡ ಈಗ ಹೊಸ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಸಮಾರಂಭ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಶುಕ್ರವಾರದ ದಿನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು. ಶುಕ್ರವಾರವೇ ಗದ್ದುಗೆ ಏರೋಕೆ ಸಿದ್ಧರಾಗಿದ್ದಾರ ಕನಕಪುರದ ಬಂಡೆ. ಡಿಕೆ ಶಿವಕುಮಾರ್ ಅವ್ರಿಗೆ ಅದೃಷ್ಟ ತಂದಿದ್ದಾರಾ ಮಗಳು ಐಶ್ವರ್ಯ? ಯಾಕೆ ಹಿಂಗ್ ಹೇಳ್ತಾ ಇದ್ದೀವಿ? ಮಗಳು ಐಶ್ವರ್ಯಾಗೆ ಹೆಣ್ಣು ಮಗು ಜನಿಸಿದ ತಿಂಗಳೇ ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಒಲಿದಿದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಮೊಮ್ಮಗಳ ಆಗಮನದ ತಿಂಗಳಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೂಡ ಒಲಿದು ಹೋಗಿದೆ. ಇಷ್ಟು ದಿನಗಳ ಪರಿಶ್ರಮಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ತಂದಿದ್ದೆ ಮೊಮ್ಮಗಳ. ಒಬ್ರೊಬ್ರು ಕಾಲ್ ಗುಣ ಇರುತ್ತೆ ಮನೆಯಲ್ಲಿ, ಹಂಗ ಚರ್ಚೆಗಳು ಕೂಡ ಆಗುತ್ತೆ. ಹಿರಿಯರು ಹಂಗೆ ಹೇಳ್ತಾರೆ ಕೂಡ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇರೋದಕ್ಕೆ ಶಪಥ ಮತ್ತು ಅದೃಷ್ಟ ಕಾರಣ ಆಗೋಯ್ತಾ? ಶಪಥ ಮಾಡಿದ್ದ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಏನಂತ ಶಪಥ ಮಾಡಿದ್ರು? ಆ ಕುರಿತ ಡೀಟೇಲ್ಸ್ ಇದೆ. ತಿಹಾರ್ ಜೈಲ್ನಲ್ಲಿರುವಾಗಲೇ ಗಡ್ಡ ಬಿಟ್ಟಿದ್ರು ಡಿಕೆ ಶಿವಕುಮಾರ್. ಅಂದ್ರೆ ಆಗಲೇ ಒಂದು ನಿರ್ಧಾರ ಮಾಡ್ಕೊಂಡಿದ್ರು ಡಿಕೆ ಶಿವಕುಮಾರ್. ಗಡ್ಡ ಬಿಟ್ಟಿದ್ರ ಹಿಂದೆ ವಿಶೇಷ ಕಾರಣ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಅವತ್ತೇ ಹೇಳಿದ್ರು. ಏನದು ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಲ್ಲ. ಸಿಎಂ ಆಗುವ ಸಂಕಲ್ಪ ಮಾಡಿ ಗಡ್ಡ ಬಿಟ್ಟಿದ್ರ ಡಿಕೆ ಶಿವಕುಮಾರ್ ಅವತ್ತು ಅನ್ನೋದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಎನಿವೆ, ಶುಕ್ರವಾರ ಪಟ್ಟಾಭಿಷೇಕಕ್ಕೆ ಸಿದ್ಧತೆ. ಯಾಕೆ ಹಿಂಗೆ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಸಲ ಡಿಕೆ ಶಿವಕುಮಾರ್ ಅವರು ದೇವರನ್ನ ನಂಬ್ತಾರೆ, ಆಧ್ಯಾತ್ಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಒಲವು ತೋರ್ತಾರೆ ಅನ್ನುವಂಥ ಚರ್ಚೆಗಳು ಇದ್ದೇ ಇತ್ತು. ನೀವು ದೆಹಲಿಗೆ ಹೋಗೋಕ್ಕೂ ಮುಂಚೆ ಕೂಡ ಅಜ್ಜಯ್ಯ ಅವ್ರನ್ನ ಭೇಟಿ ಆಗಿದ್ರು. ಬಹಳ ನಂಬೋದು ಅಜ್ಜಯ್ಯ ಅವರನ್ನ. ಅವ್ರ ಭವಿಷ್ಯ ನೋಡಿದಿದ್ರು, ಇವರು ಸಿಎಂ ಆಗೇ ಆಗ್ತಾರೆ ಅಂತ. ಅವರ ಭವಿಷ್ಯ ನಿಜ ಆಗ್ತಾ ಇದೆ. ಅದ್ರ ಜೊತೆಗೆ ಮನೆಗೆ ಮೊಮ್ಮಗಳ ಆಗಮನ ಆಗಿರೋದ್ರಿಂದ ಶುಕ್ರವಾರದ ದಿನ ಶುಭ ಅನ್ನೋ ಕಾರಣಕ್ಕೆ ಅವತ್ತೇ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಎನಿವೆ, ಪಕ್ಷ ನಿಷ್ಠೆ ಪಕ್ಷಕ್ಕಾಗಿ ದುಡಿದಿದ್ದಕ್ಕೆ ಒಂದು ಪ್ರತಿಫಲ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಅಂದ್ಕೊಂಡಿದ್ದು ನಿಜ ಆಯ್ತು. ಎಕ್ಸಾಕ್ಟ್ಲಿ ಈಗ ತಾನೇ ನೆನಪು ಮಾಡ್ತಾ ಇದ್ದೆ. ನಿಜವಾಗಿದೆ ನೊಣವಿನ ಕೆರೆ ಅಜ್ಜಯ್ಯನ ಭವಿಷ್ಯ. ಬಹಳ ನಂಬೋದು ಅಜ್ಜಯ್ಯ ಅವರ ಭವಿಷ್ಯವನ್ನ. ಅಜ್ಜಯ್ಯ ನುಡಿದಂತೆ ಡಿಕೆ ಶಿವಕುಮಾರ್ ಅವರಿಗೆ ಒಲಿದಿದೆ ಸಿಎಂ ಪಟ್ಟ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಹಿಂದಿನ ದಿನವಷ್ಟೇ ಅಜ್ಜಯ್ಯ ಅವರು ಭವಿಷ್ಯ ನುಡಿದಿದ್ರು, ಈ ಬಾರಿ ಅವರು ಸಿಎಂ ಆಗೇ ಆಗ್ತಾರೆ ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಅಜ್ಜಯ್ಯ ಅವರ ಭವಿಷ್ಯ ನಿಜ ಆಗ್ತಾ ಇದೆ ಇವತ್ತು ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ದೆಹಲಿಗೆ ಬುಲಾವ್ ಬರ್ತಿದ್ದಂತೆ ಅಜ್ಜಯ್ಯನ ಆಶೀರ್ವಾದ ಪಡೆದುಕೊಂಡೇ ಡಿಕೆ ಶಿವಕುಮಾರ್ ಹೋಗಿದ್ದಾರೆ ಅಂತ. ದೆಹಲಿಗೆ ಅವರನ್ನ ಕೇಳ್ಕೊಂಡು ಆಶೀರ್ವಾದ ಪಡೆದುಕೊಂಡೇ ಹೋಗಿದ್ದಾರೆ. ಎರಡೆರಡು ಸಲ ಅಜ್ಜಯ್ಯನ ಬಳಿ ಹೋಗಿ ಬಂದಿದ್ರಂತೆ ಡಿಕೆ ಶಿವಕುಮಾರ್. ಅಂದ್ರೆ ಅವ್ರಿಗೆ ಆಲ್ರೆಡಿ ಇಂಟಿಮೇಷನ್ ಇತ್ತು ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ. ಏನೇ ಪ್ರಮುಖ ವಿಚಾರಗಳಿಗೂ ಕೂಡ ಮೊದಲು ಅವರು ಹೋಗೋದೇ ಅಜ್ಜಯ್ಯನ ಬಳಿ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ಅಂತ. ಅಜ್ಜಯ್ಯನ ಆಶೀರ್ವಾದದಿಂದಲೇ ಡಿಕೆ ಶಿವಕುಮಾರ್ ಅವರಿಗೆ ಒಲಿತ ಸಿಎಂ ಪಟ್ಟ. ನೊಣವಿನ ಕೆರೆ ಅಜ್ಜಯ್ಯ ಅವರ ಭವಿಷ್ಯಗಳು ಬಹಳ ಸಲ ನಿಜ ಆಗಿದೆ. ಅವ್ರು ಹೇಳಿದ್ದೆಲ್ಲ ಕೂಡ ನಿಜ ಆಗುತ್ತೆ ಅನ್ನುವಂತಹ ನಂಬಿಕೆ ಎಕ್ಸ್ಪೆಷಲಿ ನಮ್ಮ ರಾಜಕೀಯ ವಲಯದಲ್ಲಿ ಪ್ರಮುಖ ನಾಯಕರೆಲ್ಲ ಅಜ್ಜಯ್ಯ ಅವರ ಮೊರೆ ಹೋಗ್ತಾರೆ, ಆಶೀರ್ವಾದ ಪಡೆದುಕೊಳ್ತಾರೆ. ಏನೇ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಮೊದಲು ಅವ್ರನ್ನ ಭೇಟಿ ಮಾಡ್ತಾರೆ. ಎಕ್ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರಂತೂ ಪ್ರತಿ ಸಲ ಪ್ರತಿ ಹಂತದಲ್ಲೂ ಕೂಡ ಅಜ್ಜಯ್ಯ ಅವರ ಹೇಳ್ದಂಗೆ ಕೇಳೋದು, ಅವ್ರ ಆಶೀರ್ವಾದ ಪಡೆದುಕೊಂಡೇ ಎಲ್ಲವನ್ನ ಕೂಡ ಮಾಡೋದು ಅನ್ನೋದಿತ್ತು. ಈ ಬಾರಿ ನೋಡಿ, ಸಿಎಂ ಪಟ್ಟ ಒಲಿಯೋಕ್ಕೂ ಮುನ್ನ ಅವರ ಆಶೀರ್ವಾದ ಸಿಕ್ಕಿತ್ತು, ಅವ್ರು ಹೇಳಿದ್ದೇ ನಿಜ ಆಯ್ತು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ, ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪೊಲಿಟಿಕ್ಸ್ ಎಲ್ಲರಿಗೂ ಕೂಡ ಇಂಟ್ರೆಸ್ಟೆಡ್, ಹಂಗಾಗಿ ಆ ಬ್ಯೂರೋ ಈ ಬ್ಯೂರೋ ಅಂತ ಬರಲ್ಲ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದೀವಿ. ಮಂಜುನಾಥ್, ಎಕ್ಸಾಕ್ಟ್ಲಿ ಏನ್ ಅನಿಸ್ತಾ ಇದೆ? ಅಜ್ಜಯ್ಯ ಅವರನ್ನ ಭೇಟಿ ಮಾಡಿ ದೆಹಲಿಗೆ ಹೋಗಿದ್ರು. ಅಜ್ಜಯ್ಯ ಅವ್ರು ಹೇಳ್ಬಿಟ್ಟಿದ್ರು ಓಪನ್ ಆಗಿ ಅವ್ರು ಸಿಎಂ ಆಗೇ ಬರ್ತಾರೆ ಈ ಬಾರಿ ಅಂತ. ಅವ್ರು ಹೇಳಿದ ಭವಿಷ್ಯ ನಿಜ ಆಗ್ತಾ ಇದೆ, ಅವ್ರು ಅಂದ್ಕೊಂಡಿದ್ದೆಲ್ಲ ಕೂಡ ನೆರವೇರ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ನಂಬಿಕೆ ಇರ್ತಕ್ಕಂಥ ಒಬ್ಬ ಇದಂಥ ದೇವರು ಅಂತಂದರೆ ಅವರು ಅಜ್ಜಯ್ಯ ಅವರನ್ನು ತುಂಬ ನಂಬಿಕೆ ಮಾಡ್ತಾರೆ. ಅವರು ಹೇಳಿದಂತೆ ಕೇಳ್ತಕ್ಕಂಥದ್ದು. ಯಾವುದೇ ಒಂದು ವಿಶೇಷ ಕಾರ್ಯಕ್ಕೆ ಕೈ ಹಾಕಬೇಕು ಅನ್ನೋದಾದರೆ ಅಥವಾ ಶುಭ ಕಾರ್ಯಗಳಿಗೆ ಕೈ ಹಾಕಬೇಕು ಅಂತಂದರೆ ಮೊದಲಿಗೆ ಹೋಗಿ ಅಜ್ಜಯ್ಯ ಅವರ ದರ್ಶನವನ್ನು ಮಾಡ್ತಕ್ಕಂಥದ್ದು. ಅವರು ಯಾವ ರೀತಿಯಾಗಿ ಸೂಚನೆಯನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾಯಿದ್ರು. ಮೊನ್ನೆ ದೆಹಲಿಯಿಂದ ಹೈಕಮಾಂಡ್ ಯಾವಾಗ ಡಿ ಕೆ ಶಿವಕುಮಾರ್ಗೆ ಬುಲಾವ್ ಕೊಟ್ಟರು ಆ ದಿನವೇ ಏನು ನೇರವಾಗಿ ಅಜ್ಜಯ್ಯ ಅವರ
ಸನ್ನಿಧಾನಕ್ಕೆ ತೆರಳಿದಂಥ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದವನ್ನು ಪಡ್ಕೊಂಡ್ಬಂದಿದ್ರು. ಅವರು ಅವತ್ತು ಹೇಳಿದರು ನೀವು CM ಆಗ್ತೀರಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅದೇ ನಂಬಿಕೆ ಮೇಲೆ ಅವರು ದೆಹಲಿಗೆ ಹೋಗಿದ್ದರು. ಅವರು ನುಡಿದಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟ ಒಲಿದು ಬಂದಿದೆ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಯಾಕಂತಂದರೆ ಅಜಯ್ ಅವರನ್ನು ಡಿ ಕೆ ಶಿವಕುಮಾರ್ ನಿನ್ನೆ ಮೊನ್ನೆ ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿಲ್ಲ, ನಂಬಿಕೆ ಇಟ್ಟಿಲ್ಲ, ಅವರ ಮೇಲೆ ಏನು ಅಪಾರವಾದಂಥ ಭಕ್ತಿಯನ್ನು ಇಟ್ಟಿಲ್ಲ. ಹಲವಾರು ವರ್ಷಗಳಿಂದ ಅವರು ಅಜಯ್ ಅವರನ್ನು ನಂಬ್ತಾ ಇದ್ದಾರೆ. ಅವರು ಹೇಳದಂತೆ ಯಾವುದೇ ಕಾರ್ಯಗಳನ್ನು ನಡೆಸಬೇಕಾದ್ರೂ ಅವರ ಮಾರ್ಗದರ್ಶನವನ್ನು ಪಡಿತಾ ಇದ್ದಾರೆ. ಇದೇ ರೀತಿಯಾಗಿ ಈ ಹಿಂದೆ ಏನು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರೋದಕ್ಕೆ ಡಿ ಕೆ ಶಿವಕುಮಾರ್ ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ, ಜೊತೆಗೆ ಪಕ್ಷ ಸಂಘಟನೆಯನ್ನು ಸಹ ಮಾಡಿದ್ದಾರೆ. ಆದರೆ ಇಲ್ಲಿ ಮೊದಲಿಗೆ 50-50 ಹಂಚಿಕೆ ಸಂಬಂಧಪಟ್ಟಂತೆ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ನಿನಗೆ ಇವತ್ತಲ್ಲ ನಾಳೆ ಆ ಒಂದು ಪಟ್ಟ CM ಪಟ್ಟ ಒಲಿದು ಬರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಅಜ್ಜಯ್ ಅವರು ನುಡಿದಿದ್ರು. ಅದೇ ನಂಬಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಲಸವನ್ನು ಸಹ ಮಾಡ್ತಾ ಇದ್ರು. ಮೊನ್ನೆ ಏನು ಹೈಕಮಾಂಡು ದೆಹಲಿಗೆ ಕರೆದಾಗ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಬೆಂಗಳೂರಿನ ಮನೆಗೆ ಬರ್ತಾರೆ. ಮನೆಯಿಂದ ನೇರವಾಗಿ ದೆಹಲಿಯತ್ತ ಪ್ರಯಾಣ ಮಾಡಿ ಬಳಸಿದ್ರು. ಈಗ ಅವರು ನುಡಿದಂತೆ ಈಗ ಸಿಹಿ ಸುದ್ದಿ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಒಲಿದು ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಅವರ ಮಗಳು ಐಶ್ವರ್ಯಯಿಂದಲೂ ಸಹ ಒಂದು ರೀತಿಯಾಗಿ ಅದೃಷ್ಟ ಅವರ ಮನೆಗೆ ತಲುಪಿರ್ತಕ್ಕಂಥದ್ದು. ಇದೇ ತಿಂಗಳಲ್ಲಿ ಮಗಳು ಐಶ್ವರ್ಯಗೆ ಒಂದು ಹೆಣ್ಣು ಮಗು ಜನನ ಆಯಿತು. ಯಾವುದೇ ಮನೆಯಲ್ಲಿ ಒಂದು ಹೆಣ್ಣು ಮಗು ಜನನ ಆದಂಥ ಸಂದರ್ಭದಲ್ಲಿ ಅದೃಷ್ಟ ಲಕ್ಷ್ಮಿ ಮನೆಗೆ ಕಾಲಿಟ್ಟಿದ್ದಾಳೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಅದೇ ಈ ಡಿ ಕೆ ಶಿವಕುಮಾರ್ ಪಾಲಿಗೂ ಸಹ ಐಶ್ವರ್ಯ ಅವರಿಗೆ ಜನಿಸಿದಂಥ ಹೆಣ್ಣು ಮಗಳು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿ ಅದೃಷ್ಟವನ್ನು ತಂದುಕೊಟ್ಟಿದ್ದಾರೆ ಅನ್ಬೋದು. ಯಾಕೆಂತಂದರೆ ಇದು ಅವರ ಪತಿಯ ಮನೆಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಆದರೆ ನಂಬಿಕೆ ಅಥವಾ ಅದೃಷ್ಟ ಅಂತಕ್ಕಂಥದ್ದು ಒಂದು ನಾವು ಇಡ್ತಕ್ಕಂಥದ್ದು. ಹೀಗಾಗಿ ಅವರ ಐಶ್ವರ್ಯ ಜನನ ಆದಂಥ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ಗೆ ತುಂಬ ಅದೃಷ್ಟ ಅಂತಕ್ಕಂಥ ಮಾತುಗಳನ್ನು ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಐಶ್ವರ್ಯಗೆ ಜನಿಸಿದಂಥ ಹೆಣ್ಣು ಮಗುವಿಂದಲೂ ಸಹ ಡಿ ಕೆ ಶಿವಕುಮಾರ್ಗೆ ಅದೃಷ್ಟ ಒಲಿದು ಬಂದಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ನಂಬಿದಂಥ ಒಂದು ಅಜ್ಜಯ್ಯ ಮತ್ತು ಅವರ ಮಗಳಿಗೆ ಜನವಾದಂಥ ಒಂದು ಹೆಣ್ಣು ಮಗು ಎಲ್ಲರೂ ಸೇರಿ ಒಂದು ಕಡೆ ಅದೃಷ್ಟ ಲಕ್ಷ್ಮಿ ಅವರ ಮನೆಗೆ ಎಂಟ್ರಿ ಕೊಟ್ಟರೆ, ಅಜ್ಜಯ್ಯ ಅವರು ನುಡಿದಂತೆ ಡಿ ಕೆ ಶಿವಕುಮಾರ್ ಅವರ ಒಂದು ಏನು ನಾಯಕತ್ವದಲ್ಲಿ ಪಕ್ಷ ಸಂಘಟನೆ ಇರ್ಬೋದು, ಅಧಿಕಾರಕ್ಕೆ ತಂದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಮೋಸ ಮಾಡಲಿಲ್ಲ. ಕೆಲವೊಂದಷ್ಟು ದಿನ ತಡ ಆಗಿರ್ಬೋದು, ಆದರೆ ಅವರು ಬಯಸಿದ್ದಂಥ ಒಂದು CM ಪಟ್ಟ ಅವರಿಗೆ ಇವತ್ತು ಒಲಿದು ಬರ್ತಾ ಇದೆ. ಹಾಗಾಗಿ ಅವರಿಗೆ ಶುಭ ಶುಕ್ರವಾರ ಅಂದರೆ ಇಲ್ಲಿ ಏನು ಅವರ ಮೊಮ್ಮಗಳು ಜನನವಾಗಿದ್ದಿರ್ಬೋದು, ಜೊತೆಗೆ ಅಜ್ಜಯ್ಯ ನುಡಿದಂತೆ ನಾಳೆ ಅಥವಾ ನಾಳಿದ್ದು ಅಂದರೆ ಶುಕ್ರವಾರ ಅವರು CM ಪದವಿಯನ್ನು ಅಲಂಕರಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳನ್ನು ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯವಾಗಿದೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.